ಚಲೋ ನಾನು ಇಲ್ಲೇ ಕೂತಿದ್ದೆ ಸುಮಾರು ಒಂದು 4 ವರ್ಷ ಹೇಗೆ ಕೊಡ್ತಂತ ನನಗೆ ಆಗ್ತಾ ಇರಲಿಲ್ಲ. ಏನಂದ್ರೆ ಒಳಗಡೆ ಒಂದು ನಮ್ಮ ತಳ್ತಾ ಇರಲಿಲ್ಲ. ಸ್ವಾಮೀಜಿಗಳನ್ನು ನೋಡಿ ನಂತರ ನಾನೇ ಸರಿ ಸರಿ. ಓಕೆ, ಗುಡ್ ಮಾರ್ನಿಂಗ್. ನೋಡಿದ್ಮೇಲೆ ಏನಂತ ಅಂದರೆ ಒಂದು ಅರ್ಥ ಆಯಿತು, ನಿದ್ದೆನ ಆದಷ್ಟು ನಾವು ಕಡಿಮೆ ಮಾಡಬೇಕು. ನಮ್ಮ ಒಂದು ಗುರಿನ ನಾವು ಪಕ್ಕ ನಾನು ಮಾಡಬೇಕು ಅಂದ್ರೆ ಇವತ್ತಿನ ಆ ಕೆಲಸ ನಾನು ಮಾಡಲೇಬೇಕು ಅಂತಂದ ಆ ಒಂದು ಕನ್ಫರ್ಮೇಷನ್ ಗೊತ್ತಾಯಿತು. ಸೋಮಾರಿತನ ಅನ್ನೋದು ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಆ ಸೋಮಾರಿತನ ಅನ್ನೋದು ನಮ್ಮಿಂದ ಹೋಗಬೇಕು. ಈ ವಿಡಿಯೋ ನೋಡಿದ್ಮೇಲೆ ಇನ್ನು ನೆಕ್ಸ್ಟ್ ಸೋಮಾರಿತನ ಯಾರು ಮಾಡ್ತಾರೋ ಅವ್ರು ಇದನ್ನು ವೇಸ್ಟ್. ಸೋಮಾರಿತನ ಅನ್ನೋದನ್ನು ತುಂಬ ಸರಳವಾಗಿ ತೆಗೆದಾಗುವಂಥ ವಿಡಿಯೋ. ಸೂಪರ್, ನನಗೆ ಮಾತ್ರ ಮುಂಚೆ ಭಾರಿ ತಂತು. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸತ್ತರ ಇರಬಾರ್ದು, ಮಾನಸಿಕತೆಯಾಗಿ ಕೆಲಸ ಮಾಡಿ ಇನ್ನೊಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಮಾಡಿ ನೋಡಿದ್ದೆ ಒಳಗೆ ಏನೋ ರಚನೆ ಮಾಡಿ. ಈಗ 10 ಸ್ಟೆಪ್ ಅದರ ಬಗ್ಗೆ ಒಂದು ಸ್ಟೆಪ್ ಹೇಳ್ತಾ ಇರ್ತೀನಿ. ಫಸ್ಟ್ ಸ್ಟೆಪ್ ಯಾವಪ್ಪ ಅಂದರೆ ಸಪೋರ್ಟ್ ಚಾರ್ಟ್ ಅಂದರೆ ಈಗ ನಮ್ಗೆ ಕೊಟ್ಟಿರತಕ್ಕಂಥ ನಮ್ಮ ಫ್ರೆಂಡ್ಸ್ ಆಗಲಿ, ಮತ್ತು ಸೀನಿಯರ್ ಡೈರೆಕ್ಟರ್ ಆಗಲಿ, ಎಕ್ಸಿಕ್ಯೂಟಿವ್ ಒಂದು ಕೆಲವೊಂದಿಷ್ಟು ಒಂದು 5 ಮಂದಿ ಕಾಂಟ್ಯಾಕ್ಟ್ ನಂಬರ್ ಇಟ್ಕೋಬೇಕಾಗುತ್ತೆ, ಮತ್ತು ಕಂಪ್ನಿ ಫೋನ್ ನಂಬರ್ಸ್ ಇಟ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ಮತ್ತು ಕೆಲವೊಂದಿಷ್ಟು ಆಮೇಲೆ ಸಪೋರ್ಟ್ ಚಾರ್ಟ್ ಆದ ತಕ್ಷಣ ಗೋಲ್ ಸೆಟ್ಟಿಂಗಲ್ಲಿ ಬರುವಂಥವು ಯಾವಪ್ಪ ಅಂದರೆ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್. ಈ ಮೂರನ್ನು ಒಂದೊಂದು ವರ್ಷ ಯಾವ ಥರ ನಮ್ಗೆ ಕನಸು ಬರುತ್ತೋ ಆ ಥರ ಕನಸುಗಳನ್ನು ನಾವು ಒಂದು ಅಚೀವ್ಮೆಂಟ್ ಅಂತೇಳಿ ಸೆಟ್ ಮಾಡಿ ಇಡಬೇಕಾಗುತ್ತೆ. ಆಮೇಲೆ ಕಾಂಟ್ಯಾಕ್ಟ್ ಲಿಸ್ಟ್ ಅಂದರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಬರುವಂಥವ್ರು ನಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ ಆಗಲಿ, ಹಾಗೂ ನಮ್ಮಲ್ಲಿ ನಾವು ವರ್ಕ್ ಮಾಡುವಂಥ ಕಸ್ಟಮರ್ಸ್ ಆಗಲಿ, ಈ ಥರ ಕಾಂಟ್ಯಾಕ್ಟ್ ಲಿಸ್ಟನ್ನು ಇಟ್ಕೋಬೇಕಾಗುತ್ತೆ. ಆನಂತರ ಕಾಂಟ್ಯಾಕ್ಟ್ ಲಿಸ್ಟ್ ಆದ ತಕ್ಷಣ ಕೆಲವೊಂದಿಷ್ಟು ಸೆಲ್ಫ್ ಯೂಸ್ ಅಂದರೆ ನಾನು ಫಸ್ಟ್ ಪ್ರಾಡಕ್ಟನ್ನು ಸೆಲ್ಫ್ ಯೂಸ್ ಅಂದರೆ ಯಾವ ಥರ ಮಾಡಬೇಕು ಅಂತ ನಾನು ಅದರಲ್ಲಿ ಯಾವ ಥರ ಯೂಸ್ ಮಾಡಿರ್ತೀನೋ ಅದೇ ಫೀಲನ್ನು ನಾವು ಶೇರ್ ಅಂದರೆ ನಾವು ಶೇರ್ ಆದಮೇಲೆ ಸ್ಪಾನ್ಸರ್ ಮಾಡೋದು. ಸ್ಪಾನ್ಸರ್ ಅಂದರೆ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಈ ಥರ ಇಸ್ಕೊಂಡು ಆನಂತರ ನಾವು ಒಂದು ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ಟ್ರಕ್ಚರ್ ಅಂದರೆ ಯಾವ ಥರ ಒಂದು ಉದ್ದ ಮತ್ತು ಅಗಲ ಒಂದೇ ಸಮನಾಗಿರಬೇಕಾಗುತ್ತೆ. ಅಷ್ಟೇ ಅಲ್ಲ, ಆಮೇಲೆ ಬಿಯರ್ ರೋಲ್ ಮಾಡೋದು ಅಂದರೆ ನಾವು ಒಂದು ಹೇಳುವಂಥ ಸಿಸ್ಟಮನ್ನು ರೂಢಿಯಾಗಿ ಹೇಳುವಂಥದ್ದಾಗಿರ್ಬೇಕಾಗುತ್ತೆ. ಆಮೇಲೆ ಪರ್ಸನಲ್ ಫೋಕಸ್, ವ್ಯಕ್ತಿತ್ವ ವಿಕಾಸ. ಆಮೇಲೆ ಡೂಪ್ಲಿಕೇಶನ್ ಅಂದರೆ ನಮ್ಮ ಅಭ್ಯಾಸಗಳು ಯಾವ ಥರ ಮಾಡಿರ್ತಾರೋ ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಗಮನಿಸ್ಕೊಂಡು ಅದನ್ನೇ ಹೇಳ್ತಕ್ಕಂಥ. ಆಮೇಲೆ ಬಿಯರ್ ರೋಲ್ ಮಾಡೋದು ಅಂದರೆ ನಾವು ಕೆಲವೊಂದಿಷ್ಟು ಫಸ್ಟ್ ಬಂದ್ಬಿಟ್ಟು ಸಪೋರ್ಟ್ ಚಾರ್ಟಲ್ಲಿ ಬಂದು 2 ಥರ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ನಮಗೆ ಒಂದು ಅವಕಾಶ ಕೊಟ್ಟಂಥ ಅಪ್ಲೈ ನಂಬರ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಡೈರೆಕ್ಟರ್ ಆ್ಯಂಡ್ ಸೀನಿಯರ್ ಡೈರೆಕ್ಟರ್ ಅಪ್ ಟು GB ತನಕ ನಮಗೆ ನಂಬರ್ ಬೇಕಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಕಂಪ್ನಿದು ಒಂದು MSC ಅಂದರೆ ಮೋದಿಗೇರ್ ಸಕ್ಸಸ್ ಸೆಂಟರ್, ಆ ಒಂದು ನಂಬರ್ ಬೇಕಾಗುತ್ತೆ. ಆ್ಯಂಡ್ ಮೋದಿಗೇರ್ ಆಜಾದಿ ನಂಬರ್ ಬೇಕಾಗುತ್ತೆ. ಆ್ಯಂಡ್ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ASA ಅವ್ರದ್ದು ನಂಬರ್ ಬೇಕಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಗೋಲ್ ಸೆಟ್ಟಿಂಗಲ್ಲಿ ಬಂದು 3 ಥರ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಒಂದು ಶಾರ್ಟ್ ಡ್ರಿಮ್ಸ್ ಅಂದ್ಬಿಟ್ಟು, ಸೆಕೆಂಡ್ ಬಂದ್ಬಿಟ್ಟು ಮಿಡ್ ಡ್ರಿಮ್ಸ್ ಅಂದ್ಬಿಟ್ಟು, ಥರ್ಡ್ ಬಂದ್ಬಿಟ್ಟು ಒಂದು ಲಾಂಗ್ ಡ್ರಿಮ್ಸ್ ಅಂದ್ಬಿಟ್ಟು. ಫಸ್ಟ್ ಒಂದು ಶಾರ್ಟ್ ಟೈಮ್ ಅಂದರೆ ವಿದಿನ್ 1 to 6 ಮಂತಲ್ಲಿ ನಾವು ಏನೊಂದು ಟೈಟಲ್ ಅಚೀವ್ ಮಾಡಬೇಕು ಅಥವಾ ನಮ್ಮ ಒಂದು ಕನಸು ಏನಿದ್ರೆ ಅದನ್ನು ನಾವು ಬರೆದಿಡಬೇಕಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಮಿಡ್ ಟೈಮ್ ಅಂತಂದು ಒಂದು 2 to 6 ಮಂತ್ to 2 years ತನಕ ಅಲ್ಲಿ ತನಕ ನಮ್ಗೆ ಏನು ಬೇಕಾಗುತ್ತೆ ಅದನ್ನು ಕನಸನ್ನ ಬರೆದಿಡಬೇಕಾಗುತ್ತೆ. ಹಾಗೆ ಲಾಸ್ಟ್ ಒಂದು ಬಂದ್ಬಿಟ್ಟು ಶಾರ್ಟ್ ಡ್ರೀಮ್ಸ್ ಅಂದ್ಬಿಟ್ಟು, ಲಾಂಗ್ ಟೈಮ್ ಡ್ರೀಮ್ಸ್ ಅಂದ್ಬಿಟ್ಟು ಅದು ಬಂದ್ಬಿಟ್ಟು 2 to 5 years ನಮ್ಮ ಕನಸು ಏನಿರುತ್ತೆ ಅದನ್ನು ಬರೆದಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಲಿಸ್ಟು ಅಂತಂದರೆ ನಮಗೆ ಜನರು ಬೇಕಾದಾಗ ನಾವು ಫಸ್ಟ್ ಹೋಗೋದು ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಪರಿಚಿತ ವ್ಯಕ್ತಿಗಳು ಅಂದರೆ ನಾವೊಂದು ಪ್ರಯಾಣ ಮಾಡುವಾಗ ನಮ್ಮ ಒಂದು ಬಸ್ಸಲ್ಲಿ ಆಗ್ಬೋದು ಅಥವಾ ಟ್ರೈನಲ್ಲಾಗಲಿ ಅವ್ರಿಗೆ ಅಪರಿಚಿತ ವ್ಯಕ್ತಿ ಹೋಗುತ್ತೆ. ಫೋರ್ತ್ ಒಂದು ಬಂದ್ಬಿಟ್ಟು ಸೆಲ್ಫ್ ಯೂಸ್ ಬಂದ್ಬಿಟ್ಟು ಫಸ್ಟ್ ಪ್ರಾಡಕ್ಟ್ ಒಂದು 20 ಪ್ರಾಡಕ್ಟನ್ನು ಫಸ್ಟ್ ನಾವು ಯೂಸ್ ಮಾಡಬೇಕಾಗುತ್ತೆ.
ಅದನ್ನ ಅನುಭವನ ನೆಕ್ಸ್ಟ್ ನಾವು ಫಿಫ್ತ್ ಒನ್ ಬಂದ್ಬಿಟ್ಟು ಶೇರ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿರೋದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕಾಗುತ್ತೆ. 6 ಒನ್ ಬಂದ್ಬಿಟ್ಟು ಸ್ಪಾನ್ಸರ್ ಅಂದರೆ ಸ್ಪಾನ್ಸರ್ ಮಾಡಬೇಕಂದ್ರೆ ನಮಗೆ ಕಂಪ್ಲೀಟ್ KYC ಬೇಕಾಗುತ್ತೆ. KYC ತಗೋಬೇಕಂದ್ರೆ ಫಸ್ಟ್ ಒಂದು ಬೇಕಾಗಿರೋದು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ಒಂದು ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಬಂದ್ಬಿಟ್ಟು ಒಂದು ತಂಡನ ನಾವು ರಚನೆ ಮಾಡಬೇಕಾದ್ರೆ ನಮಗೆ ಒಂದು ಅರ್ಥ ಹಾಗೂ ಅಳತೆ ಹೇಗಿರ್ಬೇಕಂತ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪರ್ಸನಲ್ ಪ್ರೋಗ್ರೆಸ್, ನಾವು ಆಗ್ತಕ್ಕಂಥ ಒಂದು ಡ್ರೆಸ್ ಕೊಟ್ಟು ಕಂಪ್ನಿ ಬಗ್ಗೆ ನಾವು ತಿಳಿಸ್ಕೊಳ್ಲಿಕ್ಕೆ ಹೋದಾಗ ನಮ್ಮೊಂದು ಡ್ರೆಸ್ನ ನೋಡ್ತಾರೆ. ಆ ಡ್ರೆಸ್ ಬಗ್ಗೆ ನಾವು ಡ್ರೆಸ್ ಕೊಟ್ಟು ಮೇಂಟೈನ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಏನು ಬಂದ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಒಂದು ರೋಲ್ ಮಾಡಲ್, ನಾವೇನು ಕಲ್ತಿದ್ದೀವಿ ಅದನ್ನು ನಮ್ಮ ಒಂದು ಡೌನ್ಲೈನ್ ನಮ್ಮ ಟಿಪ್ಗೆ ಅದನ್ನು ಕಲಿಸ್ಬೇಕಾಗುತ್ತೆ. ಓಕೆ ಸರ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿದ್ರಾ? ಎಕ್ಸ್ಪೀರಿಯನ್ಸ್ ಇಲ್ಲ ಅವರದ್ದು ಡ್ರೆಸ್ ಕೋಡ್ ಇರ್ಬೋದು, ಅವ್ರ ಎಕ್ಸ್ಪ್ಲನೇಷನ್ ಮಾಡುವ ಶೈಲಿ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಚೆನ್ನಾಗಿದೆಯಾ? ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅಷ್ಟು ಪಾಯಿಂಟ್ ಕವರ್ ಮಾಡಿ. ಇಲ್ಲಿ ಏನು ಡಿಮಾಂಡ್ ಮಾಡ್ತದೆ, 2 ನಿಮಿಷದಲ್ಲಿ 20 ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ ಮಾಡಬೇಕು. ಮಾಡಿದವ್ರು ಇದ್ದಾರಲ್ವಾ? ಮಾಡಿದವ್ರು 7 ಪಾಯಿಂಟನ್ನು ಕವರ್ ಮಾಡಿದ್ದಾರೆ. ಮತ್ತೇನು ಹೇಳೋಂಗಿಲ್ಲ, ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಪರ್ಫೆಕ್ಟ್ ಇದೆ. ಎಕ್ಸ್ಟ್ರಾ ಟೈಮ್ ಕೊಟ್ಟಾಗಲೂ ಅದನ್ನು ಕರೆಕ್ಟಾಗಿ ಕವರ್ ಮಾಡಿದ್ದೀರಾ. ಅಪ್ಲೈನು ಅವು ಎರಡನೇದು ಬಂದ್ಬಿಟ್ಟು ನಮ್ಮ ಸೀನಿಯರ್ ಡೈರೆಕ್ಟರ್ ಯಾರು ಇರ್ತಾರೋ ಅವ್ರ ನಂಬರ್ ನಮ್ಮ ಕಡೆ ಇರಬೇಕು, ಮತ್ತು ಪ್ಲಾಟಿನಮ್ ಡೈರೆಕ್ಟರ್ ಯಾರು ಇರ್ತಾರೋ ಅವ್ರ ನಂಬರ್ ಕೂಡ ನಮ್ಮ ಕಡೆ ಇರಬೇಕು, ಮತ್ತು ಮೋದಿಕೇರ್ ಕಂಪ್ನಿ ಕಡೆಯಿಂದ MSc ಅವ್ರ ನಂಬರ್ ಕೂಡ ನಮ್ಮ ಕಡೆ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡ್ರೀಮ್ಸ್. ನಮ್ಮದು ಅಚೀವ್ ಮಾಡೋದು ಯಾವ ಥರ ಇರ್ಬೇಕಂದ್ರೆ 3ರಿಂದ ಶಾರ್ಟ್ ಟರ್ಮು ಮತ್ತು ಮಿಡಲ್ ಟರ್ಮು ಮತ್ತು ಲಾಂಗ್ ಟರ್ಮು. ಶಾರ್ಟ್ ಟರ್ಮ್ ಬಂದ್ಬಿಟ್ಟು 3 ತಿಂಗಳಿಂದ 6 ತಿಂಗಳವರೆಗೂ, ಮತ್ತು ಮಿಡಲ್ ಟರ್ಮ್ ಬಂದ್ಬಿಟ್ಟು 1 ವರ್ಷದಿಂದ 1.5 ವರ್ಷ, ಮತ್ತು ಲಾಂಗ್ ಟರ್ಮ್ ಬಂದ್ಬಿಟ್ಟು 3 ವರ್ಷದಿಂದ 4 ವರ್ಷ. ಈ ಥರ ನಮ್ಮದು ಗೋಲ್ ಆಗಿರ್ಬೇಕು. ಮತ್ತು ನಮ್ಮದು ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಲಿಸ್ಟ್ ಯಾವ ಥರ ಇರ್ಬೇಕಂತಂದ್ರೆ ನಮ್ಮದು ಸ್ನೇಹಿತರದ್ದಾಗಿರ್ಬೋದು, ರಿಲೇಟಿವ್ದಾಗಿರ್ಬೋದು, ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಕಂಪ್ನಿಲಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಈ ಥರ ಅವ್ರದ್ದು ನಂಬರ್ನೆಲ್ಲ ಕಾಂಟ್ಯಾಕ್ಟ್ ನಾವು ಲಿಸ್ಟ್ ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಯೂಸರ್ ನಾವು ಆಗಿರ್ಬೇಕು. ಪ್ರಾಡಕ್ಟ್ ಯೂಸರ್ ಯಾವ ಥರ ಆಗಿರ್ಬೇಕಂದ್ರೆ ಸೆಲ್ಫ್ ನಾವು ಯೂಸ್ ಮಾಡ್ಕೊಂಡಿರ್ಬೇಕು ಮತ್ತು 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೂಡ ಇರುತ್ತೆ. ಅದನ್ನು ಕೂಡ ನಾವು ಅವ್ರಿಗೆ ಹೇಳಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತು ಪರವಾಗಿಲ್ಲ, ಡುಪ್ಲಿಕೇಶನ್ ಮಾಡೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರ್ಬೇಕು. ನಮ್ಮ ಲೀಡರ್ಸ್ ಯಾವ ಥರ ಡುಪ್ಲಿಕೇಶನ್ ಮಾಡ್ತಾ ಇರ್ತಾರೆ ಅದನ್ನು ನಾವು ಕ್ಲಿಯರ್ ಕಟ್ಟಾಗಿ ಡುಪ್ಲಿಕೇಶನ್ ಮಾಡಿದ್ದಾದರೆ ನಾವು ಟೀಮಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಮತ್ತು ಅದು ಫಸ್ಟ್ ಹೇಳ್ಬೇಕಂತಂದ್ರೆ ನಮ್ಮ ಇವರು ಅವ್ರ ಅಕ್ಕಪ್ಪ ಮನೆಗೆ ಬಂದು ಹೇಳ್ತಿದ್ರು ನಮಗೆ, ಹಿಂಗೈತಿ ಇದು ಜಾಸ್ತಿ ಮಾಡಬೇಕು ಮಾಡಬೇಕು ಅಂತ. ನಾವು ಒಂದು ಬರ್ತೇನೆ ಅಂತ ನಮ್ಮ ಮನೆಯವರು ಹೇಳಿದೆ. ಇಲ್ಲ ನೀವು ಹಿಂಗಾಗುತ್ತೆ ಅಂತಂದು ಇಲ್ಲಿ ಬಂದಾಗ ನೋಡಿದೆ ನಾನು 2 ದಿನ. ಇಲ್ಲ ನನಗೆ ಸಾಧ್ಯ ಆಗುತ್ತೆ, ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಬರ್ಬೇಕಾದ್ರೆ ನಮ್ಮ ಫ್ಯಾಮಿಲಿ 5-10 ಜನ ಕರ್ಕೊಂಡೆ ಒಂದು 15ರಿಂದ 19 ವರ್ಷ ನಾನು ಅಷ್ಟೇ ಎಲ್ಲರೂ ಒಂದೇ ಕೊಡಿ. ನೀವು ಒಬ್ಬರು ಬೇರೆ ಸ್ಟೋರಿ ಹೋದರೆ ಎಲ್ಲ ಬೇರೆ ಸ್ಟೋರಿ ಹೇಳ್ತಾ ಹೋಗ್ತಾರೆ.
ಮಾಡ್ತೀನಿ. ಓಕೆನಾ? ಕ್ಲಾರಿಟಿನಾ? ಓಕೆ, ಗುಡ್ ಮಾರ್ನಿಂಗ್. ಓಕೆ, ನನ್ನ ಹೆಸರು ಬಸವರಾಜ್ ಪೂಜೆ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಓಕೆ, ಈ 2 ದಿನದಿಂದ ಇಲ್ಲಿ ನಾನು ಕಲ್ತಿರೋಂಥದ್ದು ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಬೂಟ್ ಕ್ಯಾಂಪ್ ಅಟೆಂಡ್ ಆಗಿದೆ. ಅವಾಗ ಆಚೆ ಕಡೆ ಹೋಗ್ಬಿಟ್ಟು ತಿರ್ಗಾ ನಾನು ಒಂದು ಆನ್ಲೈನ್ 1 ವರ್ಷ ಆಯಿತು ಮಾಡಕತ್ತು. ಆದರೆ ಏನಾದ್ರು ಮಾಡೋಕ್ಕಾಗಲ್ಲ. ಇವಾಗ ಒಂದು ನಿರ್ಧಾರ ಮಾಡಿದ್ದೀನಿ, ಇನ್ನೊಂದು ವರ್ಷದಲ್ಲಿ ನಂದು ಆಚೆ ಕಡೆ ಒಂದು 25 ಸ್ಯಾಲ್ರಿ ಇರ್ಬೋದು. ಆದರೆ ಮುದುಕರಲ್ಲಿ ಇನ್ನೊಂದು ವರ್ಷದಲ್ಲಿ ಮಿನಿಮಮ್ ನನ್ನ ಸ್ಯಾಲ್ರಿ 50,000 ಇರ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಹಾಗೆ ಆಚೆ ಕಡೆ ನನಗೆ ಆರ್ಥಿಕ ಸ್ವಾತಂತ್ರ್ಯಗಳ ಇರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಒತ್ತಡ ಜಾಸ್ತಿ ಇದೆ. ಆ ಒತ್ತಡನ ನಾನು ಕಡಿಮೆ ಮಾಡ್ಕೋಬೇಕು ಹಾಗೂ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು. ನಾನು ಇನ್ನೊಂದು ವರ್ಷದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ. ಇನ್ನೊಂದು ನಾನು ನಿನ್ನೆ ಸ್ವಲ್ಪ ಲೇಟಾಗಿ ಬಂದೆ ಬೂಟ್ ಕ್ಯಾಂಪ್ಗೆ. ಕಾರಣ ನಮ್ಮ ಮನೆಯಲ್ಲಿ ನನ್ನ ಮಿಸ್ಸಸ್ ಹುಷಾರಿಲ್ಲ. ಆ ಒಂದು ಕಾರಣಕ್ಕೆ ನಾನು ಮಾರುತಿ ಸರ್ ರಿಸಲ್ಟ್ ಹೇಳಿದ್ದೆ. ಸರ್ ಹಿಂಗಿದೆ ಸರ್, ನಮ್ಮ ಮನೆಯಲ್ಲಿ ಮಿಸ್ಸಸ್ ಹಿಂಗಿದೆ, ಎದ್ದಕ್ಕಾಗ್ತಲ್ಲ ಬರ್ತಾಯಿಲ್ಲ ಅಂತಂದು. ಸರ್ ಒಂದೇ ಮಾತಾಡೋದು, ಬಂದಿದ್ದೀನಿ ಅಂದರೆ ಹೇಳ್ರಿ, ಬಂದಿಲ್ಲ ನನಗೆ ಫೋನ್ ಇಟ್ಬಿಡಿ ಅಂತಂದರು. ಆದರೂ ಮನೆಯಲ್ಲೇ ಇದ್ದೆ. ಮಿಸ್ಸಸ್ ಹುಷಾರಿಲ್ಲ, ಕೈ ಮಲಗಿರೋದು ಎತ್ತಕ್ಕಾಯ್ತಲ್ಲ, ಬ್ಲಡ್ ಜಾಮ್ ಆಗ್ಬಿಟ್ಟು ಕೈ ಎತ್ತಕ್ಕಾಯ್ತಲ್ಲ. ಆದ್ರೂ ನಮ್ಮ ಅತ್ತೆ ಅವ್ರಿಗೆ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳಿ, ನಾನು ಬರ್ತೀನಿ, ಒಂದು 2 ದಿನ ಮೇನ್ ಇಂಪಾರ್ಟೆಂಟ್ ಇದೆ ಬೂಟ್ ಕ್ಯಾಂಪ್ ಅಂದರು. ನಾನು ಅಟೆಂಡ್ ಆಗ್ಬಿಡ್ತೀನಿ. ಅಟೆಂಡ್ ಆಗ್ಬಿಟ್ಟು ಮುಂದಕ್ಕೆ ನಿಮ್ಮ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವಾಗ ಮಾಡೋಕ್ಕಾಗ್ತಾ ಇಲ್ಲ, ಮುಂದಕ್ಕೆ ಖಂಡಿತ ನಾನು ಮಾಡೇ ಮಾಡ್ತೀನಿ. ಹಾಗೂ ನಾನೇನು ಅಂದ್ಕೊಂಡಿದ್ದೀನಿ ಅದು ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ. ಇದು ನನ್ನ ಸತ್ಯ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಬೈಕ್ ಇಟ್ಟಿದ್ದೀರಾ ಈಗ. ನಾನು 2 ದಿನದಲ್ಲಿ ಏನು ಕಲ್ತಿದ್ದೀನಿ ಅಂತ ನಂದು 3ನೇ ಬೂಟ್ ಕ್ಯಾಂಪು. ಬರ್ತೀನಿ, ಹೋಗ್ತೀನಿ, ಕಲಿತೀನಿ, ನೋಡ್ತೀನಿ, ಹೊರಗಡೆ ಹೋಗಿ ಸುಮ್ಮನೆ ಬಿಟ್ಬಿಡ್ತೀನಿ. ನಾನು ಕಲ್ತಿದ್ದೆಲ್ಲ ಈಗ ಕಲ್ತಿದ್ದ ಹೊರಗಡೆ ಹೋಗಿ ತಿರ್ಗಾ ಅದೇ ಬೆಂಗಳೂರಿಗೆ ಹೋಗಿದ್ದಂತೆ ಅದೇ ವ್ಯಾಪಾರ ಅದೇ ಬರ್ಬಿಡ್ತೀನಿ. ಇವಾಗ ನನಗೆ ಮೊನ್ನೆ ಗಾಯತ್ರಿ ಮೇಡಮ್ ಕಾರ್ ಸರ್ವಿಸಿಂಗ್ ಹೋಗಿದ್ದೆ. ಕಾರ್ ಸರ್ವಿಸಿಂಗ್ ಹೋಗಿ ಬಂದಾದ್ಮೇಲೆ ನಾನು ಅಮ್ಮಂಗೆ ಈಗ ನೀನು 1 ತಿಂಗಳು ಬಾಡಿಗೆ ಕಟ್ಟಬೇಕು ಸಾಕು ಮಾಡಿದ್ರೆ ಮಿಕ್ಕಿ ನಾನು ಮಾಡ್ಕೊತೀನಿ ಅಂತ ಅವರು ಇವತ್ತಿನ ಹೇಳ್ತಾರೆ. ಗ್ರೀನ್ ಚಾಟ್ ಮಾಡು ಅಂತ ನನಗೆ ಫಾಲೋ ಅಪ್ ಮಾಡ್ತಾರೆ ನಮ್ಮ ನಾರಾಯಣ ಸರ್. ನಾನು ಅದು ಮಾಡಿಲ್ಲ, ಅದಕ್ಕೆ ಇಲ್ಲೇ ಇದ್ದೀನಿ. 1.5 ವರ್ಷ ಆಯ್ತು ನನ್ನ ಐಡಿಯಾ ಆಗಿ. ಇನ್ನು ಮುಂದೆ ಹೋಗಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮುಂದಲ್ಲ ನಿಮ್ಗೆ ಎಲ್ಲರಿಗೂ ಗ್ರೀನ್ ಚಾಟ್ ಇವತ್ತು ಕೊಡ್ತೀನಿ. ನಾಳೆ ಒಳಗಡೆ ಮಾಡಿ ಕೈ ತಂದು ಕೊಡ್ತೀನಿ.